ಇರೋದು ನೋಡ್ರೆ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಮೋದಿಜಿಯವರು ಬಿಟ್ಟರೆ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ದಾವಣಗೆರೆ ಕ್ಷೇತ್ರದ ಎಲ್ಲ 8 ಕ್ಷೇತ್ರದವರು ಕೊಟ್ಟಿದ್ದೀರಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ತಾವೆಲ್ಲ ತಿಳಿದಿರೋ ಹಾಗೆ ನಮ್ಮ ಈ ಅಭಿವೃದ್ಧಿ ಕೆಲಸ ಆಗಿರೋದು ಅಂದರೆ BJP ಸರ್ಕಾರ ಬಂದಾಗ, ರಾಜಣ್ಣನೇ ಆಗಿರಲಿ, ಜಗಳೂರು ರಾಮಚಂದ್ರಣ್ಣನೇ ಆಗಿರೋದು ಅಂದರೆ BJPಯಿಂದ ಮಾತ್ರ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ತಮಗೆಲ್ಲ ತಿಳಿದಿರೋ ಅಂಥ ವಿಷಯ. ಅದಕ್ಕೆ ಅಭಿವೃದ್ಧಿ ಮಾಡೋ ಅಂಥವ್ರು ಮತ್ತು ಅವರು ನಿಮಗೆ ಸಲೀಸಾಗಿ ಸಿಗೋಂಥ ವ್ಯಕ್ತಿಗಳಿಗೆ ತಾವು ತಮ್ಮ ಮತದಾನವನ್ನು ಮಾಡಬೇಕು. ಆ ಅಮೂಲ್ಯ ಮತ ಎಷ್ಟು ಅಮೂಲ್ಯ ಅಂತಂದರೆ, ಅವರು ನಿಮಗೆ ಕೈ ಸಿಕ್ಕರೆ ಅವ್ರು 5 ವರ್ಷ ಆಳ್ವಿಕೆ ಮಾಡ್ತಾರೆ. ಆಳ್ವಿಕೆ ಮಾಡಬೇಕಾದ್ರೆ ತಾವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು, ಯಾರು ಬರ್ತಾರೆ, ಯಾರು ನಮಗೆ ಸಿಗ್ತಾರೆ, ಯಾರು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅನ್ನೋಂಥ ವ್ಯಕ್ತಿನ ತಾವು ಆರಿಸೋದ್ರಿಂದ ತಮ್ಮ ಗ್ರಾಮನೇ ಆಗಲಿ, ಒಂದು ನಗರನೇ ಆಗಲಿ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಕಾರಣ ಆಗುತ್ತೆ. ತಾವು ಈಗ ಈಗ ದೇಶದ ನಮ್ಮ ದೇಶನ ಅಭಿವೃದ್ಧಿ ತಗೊಂಡೋಗೋಂಥ ವ್ಯಕ್ತಿ ಯಾರು ಅಂದರೆ ಮೋದಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರೂ ಒಬ್ಬ ನಾಯಕ ಇಲ್ಲ. ಅದೇ ನಮ್ಮ BJP ಸರ್ಕಾರದಲ್ಲಿ ನಾವು ಹೇಳ್ತೀವಿ, BJP ಪಕ್ಷದಲ್ಲಿ ಒಬ್ಬನೇ ನಾಯಕ ಮೋದಿಜಿ ಅವರು ಅಂತೇಳಿ. ಅದೇ ಎದಿ ತಟ್ಕೊಂಡು ಅವ್ರು ಹೇಳಿ ನೋಡೋಣಂತೆ. ಅವರು 27 ಪಕ್ಷ ಘಟಬಂಧ ಅಂತ ಏನೋ ಮಾಡ್ಕೊಂಡು ಅದರಲ್ಲಿ 27 ಜನ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಯಾರು ಅಂತೇಳಿ ಒಬ್ರು ನಿಂತ್ಕೊಂಡ್ರೆ ಇನ್ನೊಬ್ರು ಕಾಲು ಎಳೆಯುವಂಥ ಪಕ್ಷದಲ್ಲಿದ್ದಾರೆ ಹೊರತು ಯಾರೂ ಒಳ್ಳೆ ನಾಯಕರಲ್ಲಿಲ್ಲ. ಆದ್ದರಿಂದ ನೀವು ಒಳ್ಳೆ ನಾಯಕರನ್ನು ಆರಿಸ್ಬೇಕಾಗತ್ತೆ. ಆ ನಾಯಕರಿಂದ ಒಳ್ಳೊಳ್ಳೆ ನಮ್ಮ ಯೋಜನೆಗಳನ್ನು ನಮ್ಮ ದೇಶದಲ್ಲಿ ಮುಂದುವರಿಯುವಂಥದ್ದು, ನಮ್ಮ ದೇಶದ ರಕ್ಷಣೆಗಾಗಿ ಯಾರು ಅದಕ್ಕೆ ತನ್ನ ಜೀವವನ್ನೇ ತೆತ್ತಿದ್ದಾರೆ ಅನ್ನೋದನ್ನ ತಾವು ನೋಡಿಕೊಂಡು ಅಂಥ ವ್ಯಕ್ತಿಯನ್ನು ನೀವು ಆರಿಸ್ಬೇಕಾಗತ್ತೆ. ಆರಿಸೋಕ್ಕೆ ನಿಮ್ಮ ಮತ ಎಷ್ಟು ಇಂಪಾರ್ಟೆಂಟು ಅಂದರೆ, ನಮ್ಮ ದೇಶದ ರಕ್ಷಣೆಗಾಗಿ ನಿಮ್ಮದೊಂದು ಮತ ಮಹಿಳೆಯರ ಸಬಲೀಕರಣಕ್ಕಾಗಿ, ನಿಮ್ಮದೊಂದು ಮತ ಮುಂದಿನ ಯುವ ಪೀಳಿಗೆಯ ಭವಿಷ್ಯಕ್ಕಾಗಿ, ನಿಮ್ಮದೊಂದು ಮತ ರೈತರ ಏಳಿಗೆಗಾಗಿ, ನಿಮ್ಮದೊಂದು ಮತ ಇಲ್ಲಿಗೆ ಯಾರೇ ನೋಡಿ ಚಿಕ್ಕ ಮಕ್ಕಳಿಂದನೂ ಮೋದಿಜಿ ಅಂತಾರೆ. ನಿಮ್ಮದೊಂದು ಮತ ಒಳ್ಳೆಯ ನಾಯಕನಿಗಾಗಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇನ್ನೊಂದು ನಿಮ್ಮದೊಂದು ಮತ ನನ್ನ ಗುರುತಾದ ಕಮಲದ ಗುರುತಿಗೆ ಕೊಟ್ಟು ತಾವೆಲ್ಲರೂ ನನ್ನನ್ನು ಆಶೀರ್ವಾದ ಮಾಡಿದರೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳು, ಯಾವುದೇ ಕೆಲಸ ಆಗಲಿ ಅಲ್ಲಿಂದ ಬರೋ ಯೋಜನೆಗಳು. ಮೋದಿಜಿಯವರು ಇಲ್ಲಿ ತನಕ ಮಾಡಿರೋದು ಯಾವುದು? ಬರೀ ಅವರು ಟ್ರಯಲ್ ತೋರಿಸಿದ್ದಾರೆ. ಇನ್ನು ಮುಂದೆ ಅವ್ರು ಪಿಕ್ಚರ್ ತೋರಿಸ್ತೀವಿ ಅಂದರೆ ಟ್ರಯಲ್ನಲ್ಲಿ ಸಣ್ಣ ಕೆಲಸ ಮಾಡಿದ್ದಾರೆ ಅಂತ. ಈ ಟ್ರಯಲ್ನಲ್ಲಿ ಚಿಕ್ಕ ಕೆಲಸ ಮಾಡಿದ್ದಾರೆ. ನೀರು ಕೊಡೋದೇ ಆಗಲಿ, ಮುಂದೆ ಪಿಕ್ಚರ್ ತೋರಿಸ್ಬೇಕಾದ್ರೆ ಅವ್ರು ಇನ್ನೂ ಎಂತೆಂಥ ಯೋಜನೆಗಳನ್ನ ಹಾಕೊಂಡಿರ್ಬೋದು ಅಂತ ತಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಆ ಯೋಜನೆಗಳನ್ನೆಲ್ಲ ನಾವು ಅನುಭವಿಸ್ಬೇಕು. ನಮ್ಮ ಹಳ್ಳಿಗಳಿಗೆ ಆಗಲಿ, ನಮ್ಮ ನಗರಕ್ಕೆ ಬರಬೇಕು ಅಂದರೆ ಅಂಥ ಮೋದಿ ಅಂತ ಒಳ್ಳೆ ಧೀಮಂತ ನಾಯಕನನ್ನು ಆರಿಸ್ಲಿಕ್ಕೆ ನಮ್ಮ ಮತ ಅಷ್ಟು ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ಆ ಮತವನ್ನು ವೇಸ್ಟ್ ಮಾಡದೆ ಅವರಿಗಾಗ್ತಾ ಇವರಿಗಾಗ್ತಾ ಇದೆ, ನಾನು ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಒಳ್ಳೆಯ ವ್ಯಕ್ತಿನ ಆರಿಸ್ಲಿಕ್ಕೆ ತಾವೆಲ್ಲ ಮನಸ್ಸು ಮಾಡಿ ತಮ್ಮ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಹೇಳಿ, ಮತ್ತು ಬಂಧು ಬಾಂಧವರಿಗೆ, ನಿಮ್ಮ ಮಿತ್ರರಿಗೆ ಎಲ್ಲರಿಗೂ ಹೇಳಿ ಆ ಮತವನ್ನು, ನಿಮ್ಮ ಅಮೂಲ್ಯವಾದ ಮತವನ್ನು ನಮ್ಮ BJP ಪಕ್ಷದಲ್ಲಿರೋ ಮೋದಿಜಿಯವರು ಅವರ ನಾಯಕತ್ವ ಬೇಕು ಅನ್ನೋದ್ರಿಂದ ತಾವು ಅದೇ ಪಕ್ಷಕ್ಕೆ ಹಾಕಬೇಕು. ಅದಲ್ಲದೆ ನೀವು ಹಾಕೋ ಮತ ಏನು ಅಂದರೆ, ನಾನು ಒಬ್ಬ ಒಳ್ಳೆ ನಾಯಕನ ಆರಿಸಿದ್ದೀನಿ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೋಬೋದು. ಯಾಕೆಂದರೆ ಆ ನಾಯಕ ಧೀಮಂತ ವ್ಯಕ್ತಿ ಯಾರು, ರಾಮನ ಸ್ವರೂಪಿ ಅಂತ ಹೇಳ್ಕೊಳ್ಳಿಕ್ಕೂ ನಾವು ಇಷ್ಟಪಡ್ತೀವಿ. ಯಾಕೆಂದರೆ ರಾಮನಿಗೆ ವಾನರ ಅವರು ಸಹಾಯ ಮಾಡಿ, ಅವರ ಸಹಾಯದಿಂದ ರಾಮ ತನ್ನ ರಾಜ್ಯವನ್ನು ತಮ್ಮ ಇದನ್ನು ಬಿಗಿ ಮಾಡ್ಕೊಳ್ಲಿಕ್ಕೆ ಒಂದು ಕಾರಣೀಭೂತರಾದರು. ಅದೇ ರೀತಿ ಈಗಿನ ನಮ್ಮ ರಾಮ ಅಂದರೆ ನಮ್ಮ BJPಯ ನಮ್ಮ ಮುಖಂಡರಾದ ಮೋದಿಜಿ ಅವರನ್ನು ನಾವೆಲ್ಲ ವಾನರಂತೆ ನಿಂತ್ಕೊಂಡು ಅವರನ್ನು ಗೆಲ್ಲಿಸೋಣ, ಅವರ ಸಪೋರ್ಟ್ ಪಡೆದ್ಬಿಟ್ಟು ನಾವು ನಮ್ಮ ದೇಶನ ಮುಂದುವರಿಸೋಣ ಅಂಥೇಳಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತು